ಅಣ್ಣ ಈಗ ಬಂದು ಬಿರಿಯಾನಿ ಮುಗಿತಮ್ಮ ಆರತಿ ಅಷ್ಟೇ ಮುಗಿಸಿ ಒಬ್ಬರು ಕೇಳೋದು ಆರತಿ ಕೊಡೋದು ಅಷ್ಟೇ. ಸಮರ್ಪಯಾಮಂತಂ ಸಮರ್ಪಯಾಮಿ ದಿವ್ಯ ಸಮರ್ಪಯಾಮಿ ಏಕಾತಿನಿಯೋ ಗದಾದ್ರಿ ಶೈವಂ ವಿಘ್ನಂ ಸಮರ್ಪಯಾಮಿ. ಪ್ರಕಾಶ್ ಅವರು ಕೂತ್ಕೊಂಡ್ರೆ ಎಲ್ಲಿ ತಗೊಳ್ಳಿ ಓಂ ಪ್ರತ್ಯಕ್ಷ ಜ್ಯೋತಿನಿಯೋ ಗದಾದ್ರಿ ಶೈವಂ ವಿಘ್ನಂ ನಮೋ ನಮಃ. ಪ್ರದಕ್ಷಿಣೆ ಯೋಗದ ರೂಪ ನಮಸ್ತುತೆ ದರ್ಶನಾಮೃತಾನಂದ ರೂಪ ಮಹಾದಂಡಕಂ ಯೋಗ ದಂಡಕಂ ಗಲದಂಡಕಂ ಸರ್ವ ವನಮಾಲೆ ಗಜೆ ಶಂಕೆ ಚನಂದಕೆ ಶ್ರೀಮನ್ನಾರಾಯಣೋ ಅಭಿರಕ್ಷತು. ಚುನಾವಣೆ ಗೆಲ್ಲೋದು ಮಾತ್ರ ಅಲ್ಲ, ಈ ಭಾಗದ ಜನರು ಗೆಲ್ಲಬೇಕು ನನ್ನ ಮೂಲಕ. ನಾನು ಗೆದ್ದರೆ ಈ ಭಾಗದ ಜನರು ಗೆದ್ದಂಗೆ, ಅಭಿವೃದ್ಧಿ ಗೆದ್ದಂಗೆ. ಅದಕ್ಕೆ ಆಶೀರ್ವಾದ ಮಾಡಿ ತಂದೆ, ನನಗೊಂದು ಶಕ್ತಿಯನ್ನು ಕೊಡಿ, ಮತ್ತು ನನಗೊಂದು ಅಧಿಕಾರದ ಶಕ್ತಿಯನ್ನು ಕೊಟ್ಟರೆ ಅದನ್ನು ಈ ಜನರಿಗೆ ಹಂಚುವಂಥ ಕೆಲಸ, ಅಧಿಕಾರದ ಮೂಲಕ ಈ ಭಾಗವನ್ನು ಅಭಿವೃದ್ಧಿ ಮಾಡುವಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೀನಿ. ಇದಾದಮೇಲೆ ಎಂದಿನ ರೂಢಿಯಂತೆ ನಾನು ನಂಬಿರ್ತಕ್ಕಂಥ ಭೋಗ ನಂದೀಶ್ವರ ನಂದಿ ಮಹಾಕ್ಷೇತ್ರ ಅಲ್ಲಿ ಭೇಟಿ ಕೊಟ್ಟು ಅಲ್ಲಿ ರುದ್ರಾಭಿಷೇಕವನ್ನು ಮಾಡೋದ್ರ ಮೂಲಕ, ಆ ಪೂಜೆಯನ್ನು ಮಾಡೋದ್ರ ಮೂಲಕ ಅದಕ್ಕೆ ನಮ್ಮ ಇಡೀ ಕ್ಷೇತ್ರದ ಹಿರಿಯ ಮುಖಂಡರುಗಳು, ನಮ್ಮ ಪಕ್ಷದ ಮಾಜಿ ಸಚಿವರು, ಈಗಿನ ಶಾಸಕರುಗಳು, ಮಾಜಿ ಶಾಸಕರುಗಳು, ಅದೇ ರೀತಿ ಜನತಾದಳದ ಮಾಜಿ ಶಾಸಕರುಗಳು, ಹಿರಿಯ ಮುಖಂಡರುಗಳು ಇವರೆಲ್ಲ ಕೂಡ ಬರ್ತಾ ಇದ್ದಾರೆ. ನಾವೆಲ್ಲ ಕೂಡ ಹೋಗಿ ಪೂಜೆ ಆದಮೇಲೆ 12 ಗಂಟೆಗೆ ನಾಮಪತ್ರವನ್ನು ಸಲ್ಲಿಸ್ತೇವೆ. ಸರ್, ಈಗ ಚಿಕ್ಕಬಳ್ಳಾಪುರ ಮಾಜಿ ಶಾಸಕರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಸುಧಾಕರ್ ಅವರು ನಮ್ಮನ್ನು ಬಂದು ಈಗ ಅಧಿಕೃತವಾಗಿ ಅವರು ಭೇಟಿಯಾಗಿದ್ದಾರೆ. ಪಾಪ ಅವರೇ ಕಣದಲ್ಲಿದ್ದಾಗೂ ಕೂಡ ನನ್ನ ಚುನಾವಣೆ 23ರಲ್ಲಿ ಅವರು ಒಬ್ಬ ಅಭ್ಯರ್ಥಿಯಾಗಿ ಪಾಪ ಕಾಂಗ್ರೆಸ್ಗೆ ಮತವನ್ನು ಕೊಡಿಸಿದ್ದಾರೆ. ಒಳ್ಳೆಯದಾಗಲಿ ಅವರಿಗೆ. ಸರ್, ಅವರು ಹೇಳ್ತಾರೆ ತುಂಬ ಕಿರುಕುಳ ಕೊಟ್ಟಿದ್ದಾರೆ, ಕೇಸ್ಗಳು ಭಾಳ ಈಗ ಹೋಗಿ ಅಲ್ಲಿ ಭಾಳ ಸುಖವಾಗಿರಲಿ ಅವರ ಪಯಣ. ಅವರು ಹೊಸ ಪಕ್ಷವನ್ನು ಅವ್ರ ತಂದೆ ಕಳೆದ 60 ವರ್ಷದಿಂದ ಏನು ವಿರೋಧ ಮಾಡ್ಕೊಂಡು ಬಂದಿದ್ದರು, ಯಾವ ಕಾರಣಕ್ಕೆ ರಾಜಕಾರಣ ಮಾಡಿದರು, ಯಾರ ವಿರುದ್ಧ ರಾಜಕಾರಣ ಮಾಡಿದರು, ಅದನ್ನು ಹೋಗಿ ಆಲಿಂಗಿಸಿದ್ದಾರೆ. ಅವರ ಪಯಣ, ಹೊಸ ಪಯಣ ಸುಖಕರವಾಗಿರಲಿ ಅಂತ ನಾನು ಆಶಿಸ್ತೇನೆ. ನಾಳೆ ಸಿಗ್ತಾರೆ, ಎಲ್ಲ ಕೂಡ ಬಗೆಯಿರುತ್ತೆ. ನಾವೆಲ್ಲ ಕೂಡ ಸ್ನೇಹಿತರೇನೆ. ಯಾವುದೋ ಒಂದು ಕೆಟ್ಟ ಗಳಿಗೆ ನಾವೆಲ್ಲ ಕೂಡ ಮಾನ್ಯ ನರೇಂದ್ರ ಮೋದಿಯವರನ್ನು ಮತ್ತೆ ಪ್ರಧಾನಮಂತ್ರಿಗಳನ್ನು ಮಾಡಬೇಕು, ಈ ದೇಶವನ್ನು ರಕ್ಷಣೆ ಮಾಡಬೇಕು, ಈ ದೇಶದ ಯುವಕರ ಭವಿಷ್ಯವನ್ನು ರೂಪಿಸಬೇಕು. ಇದು ನಮ್ಮ ಮುಂದೆ ಇರತಕ್ಕಂಥ ಸವಾಲು, ಇದೇ ನಮ್ಮ ಮಹತ್ವಾಕಾಂಕ್ಷೆ. ಇದರ ಮುಂದೆ ನಮ್ಮೆಲ್ಲ ವೈಯಕ್ತಿಕ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ನಾವು ಬದಿಗಿಡುವಂಥ ಕೆಲಸ ಮಾಡಬೇಕು.